ಇನ್ನು ಬಿಜೆಪಿ ಶಾಲು ಮತ್ತು ಚಿಹ್ನೆ ಧರಿಸಿ ಮತಗಟ್ಟೆ ಬಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ಕಿಡಿಕಾರಿದ್ದಾರೆ. ಖಾನಾಪುರದ ನಿಟ್ಟೂರು ಮತಗಟ್ಟೆ 125ರಲ್ಲಿ ಬಿಜೆಪಿಯ ಕಾರ್ಯಕರ್ತರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬಿಜೆಪಿ ಶಾಲ್ ಹಾಕೊಂಡು ಚಿಹ್ನೆ ಧರಿಸಿ ಇಲ್ಲೂ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇವರು ಕಿಡಿಕಾರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 100 ಮೀಟರ್ ಸರೌಂಡಿಂಗ್ಸ್ ಅಲ್ಲಿ ಯಾರು ಕೂಡ ಅಲ್ಲಿ ಕಾಣಿಸ್ಕೊಳ್ಳೋ ಹಾಗಿಲ್ಲ, ಅಂದ್ರೆ ಪ್ರಚಾರ ಮಾಡೋ ಹಾಗಿಲ್ಲ, ಅಥವಾ ಪಕ್ಷದ ಸಿಂಬಲ್ಗಳನ್ನ ತೋರಿಸೋ ಹಾಗಿಲ್ಲ, ಅಥವಾ ಅವರ ಒಂದು ಪಕ್ಷದ ಶಾಲ್ಗಳನ್ನ ಧರಿಸಿ ಬರೋ ಹಾಗಿಲ್ಲ. ಸೊ ಹಾಗಾಗಿ ಈಗ ಚುನಾವಣಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು. ಹೇಗೆ ನೀವು ಅವಕಾಶವನ್ನ ಕೊಟ್ರಿ ಇಲ್ಲಿ ಅಂತ ಹೇಳಿ ಅವರು ಕೂಡ ಮಾತಾಡಿದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು. काय हे काय काय चालवलं काय अजून पण काय दादा कळत नाही असं वाटतं नाही. पण त्याला दाखवते सगळं. चल तू तुझं नाव काय टेबलवर यावरू नोडी भूत इथे ये रे बाबा. तुझं तोंड दाखवूया. तुम्ही दोघंच आहे ना, या इकडे या. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. दाखवते सगळ्यांना कळू दे की तुम्ही जसं व्हायरल करताय व्हॉट्सअपला सगळं ये. ಅಫ್ಕೋರ್ಸ್ ಅಂಜಲಿ ನಿಂಬಾಳ್ಕರ್ ಅವರು ಇನ್ಫ್ಯಾಕ್ಟ್ ಖಾನಾಪುರ ಆಗಿರುವಂಥಲ್ಲಿ ಸಹಜವಾಗಿ ಮರಾಠಿಲಿ ಮಾತಾಡ್ತಿದ್ದಾರೆ. ಯಾಕೆಂದರೆ ಆ ಭಾಗದಲ್ಲಿ ಮರಾಠಿ ಭಾಷಿಕರು ಹೆಚ್ಚಾಗಿದ್ದಾರೆ. ಅಫ್ಕೋರ್ಸ್ ಅವ್ರಿಗೆ ಮಾಡ್ತಾ ಇರುವಂಥ ಕಂಪ್ಲೇಂಟ್ ಏನು ಅಂದರೆ, ಈಗಾಗಲೇ ಮತಗಟ್ಟೆ ಪಕ್ಕದಲ್ಲೇ ಕೂತಿ ಥರ ಪ್ರಚಾರವನ್ನು ಮಾಡಲಾಗ್ತಾ ಇದೆ. ಕನಿಷ್ಠ ಪಕ್ಷ 100 ಮೀಟರ್ ದೂರ ಇರಬೇಕು, ಆದರೂ ಕೂಡ ಅಲ್ಲೇ ಬಂದು ಪ್ರಚಾರ ಮಾಡ್ತಾ ಇರುವಂಥ ಅನ್ನುವಂಥ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯ ಅಭ್ಯರ್ಥಿ ಆಗಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ, ಸೊ ಈಗಾಗಲೇ ಅವರು ಕೂಡ ಮತದಾನದಲ್ಲಿ ತೊಡಗಿರುವಂಥದ್ದು. ಮತದಾನವನ್ನ ಕುಟುಂಬ ಸಮೇತ ಆಗಮಿಸಿ ಅವರು ಮತದಾನ ಮಾಡಿದ್ದಾರೆ. ಜೊಲ್ಲೆ ಅವರು ಕೂಡ ವೋಟಿಂಗ್ ಮಾಡಿದ್ದಾರೆ. ಅಣ್ಣಾ ಸಾಹೇಬ್ ಮತ್ತು ಪತ್ನಿ ಶಶಿಕಲಾ ಜೊಲ್ಲೆ ಪುತ್ರ ಸೊಸೆ ಜೊತೆ ಆಗಮಿಸಿ ಇವತ್ತು ಮತದಾನವನ್ನು ಮಾಡಿದ್ರು. ಚಿಕ್ಕೋಡಿ ತಾಲೂಕು ಎಕ್ಸಂಬಾ ಮತಗಟ್ಟೆಯಲ್ಲಿ 28ರಲ್ಲಿ ಮತಗಟ್ಟೆ ಸಂಖ್ಯೆ 28ರಲ್ಲಿ ಅವರು ಮತದಾನವನ್ನ ಮಾಡಿರುವಂತಹ ದೃಶ್ಯಗಳು. 2024ರ ಲೋಕಸಭೆ ಚುನಾವಣೆ ಇವತ್ತೇನು ನಾವು ನಡೀತಾ ಇದೆ. ನಾನು ಕೂಡ ಮತ ಚಲಾವಣೆಗೆ ಹೋಗಿದ್ದೆ ಮತ್ತು ಬೇರೆ ಬೇರೆ ಬೂತ್ಗಳಿಗೆ ವಿಸಿಟ್ ಮಾಡಿದಾಗ ಯುವಕ ಯುವತಿಯರ ಜೊತೆಗೆ ಮಹಿಳೆಯರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಮತ್ತು ವಯಸ್ಸಾದವ್ರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ. ಈಗಾಗಲೇ 9 ಗಂಟೆ ಆಗಿದೆ. ಆದರೆ ಕ್ಯೂ ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. ಬೇಗ ಬಂದು ಎಲ್ಲರೂ ಕೂಡ ತನ್ನ ಮತದಾನದ ಹಕ್ಕನ್ನ ಚಲಾಯಿಸ್ತಿದ್ದಾರೆ ಅಂತ ಹೇಳಿ. ಇದನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಮೋದಿಜಿಯವರನ್ನ 3ನೇ ಬಾರಿ ಪ್ರಧಾನಿಗಳಾಗಿ ಮಾಡುವಂತ ಸಂಕಲ್ಪ ಎಲ್ಲ ಮುಖಂಡರು, ಎಲ್ಲ ಜನತೆ, ಸಾಮಾನ್ಯ ಜನತೆ ಎಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಮತದಾನದ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತದೆ ಅಂತ ಅನ್ಸುತ್ತದೆ ಮತ್ತು ಪರ್ಸೆಂಟೇಜ್ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಲೀಡ್. ಇನ್ನು ವಿಜಯಪುರದ ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಕೂಡ ಬಂದು ಮತದಾನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಾಗಲಕೋಟೆಯಲ್ಲಿ ಮತದಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಅವರ ವೋಟ್ ಇರುವಂಥದ್ದು ಪಕ್ಕದ ವಿಜಯಪುರದಲ್ಲಿ, ಕಳೆದ ಬಾರಿ ವಿಜಯಪುರದಲ್ಲಿ ಇತ್ತು, ಈಗ ಬಹುಶಃ ಶಿಫ್ಟ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ವಿಜಯಪುರದಲ್ಲಿ ಇನ್ಫ್ಯಾಕ್ಟ್ ವಿಜಯಪುರದಲ್ಲೇ ಮತದಾನವನ್ನು ಮಾಡಿದ್ದಾರೆ ಬಾಗಲಕೋಟೆ ಅಭ್ಯರ್ಥಿ. ಬಟ್ ಅವರು ವೋಟ್ ಇರುವಂಥದ್ದು ಬಿಜಾಪುರದಲ್ಲಿ. ಅವ್ರ ತಂದೆ ಶಿವಾನಂದ ಪಾಟೀಲ್ ಅವ್ರ ಜೊತೆಗೇ ಬಂದು ಮತದಾನವನ್ನು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಮತದಾನಕ್ಕೂ ಮೊದಲು ಅಲ್ಲಿನ ಸ್ಥಳೀಯರ ಜೊತೆಗೆ ಕೂಡ ಮಾತನಾಡಿದ್ದಾರೆ. ಈಗ ವಿಜಯಪುರದಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮತದಾನವನ್ನ ಮಾಡಿದ್ದಾರೆ. ವಿಶೇಷ ನೋಡಿ, ಸರತಿ ಸಾಲಿನಲ್ಲೇ ನಿಂತು, ಅದು ಯಾರು ಬೆಂಬಲಿಗರಾಗ್ಲಿ ಅಥವಾ ತುಂಬಾ ಜನ ಆಗ್ಲಿ ಯಾರು ಇಲ್ಲ, ಸಿಂಪಲ್ ಆಗಿ ಬಂದು ಒಬ್ಬರೇ ಮತ ಚಲಾವಣೆಯನ್ನ ಮಾಡಿರುವಂತದ್ದು. ವಿಜಯಪುರದ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಇರುವಂತಹ ಒಂದು ಮತಗಟ್ಟೆ, ಅಲ್ಲಿಗೆ ತೆರಳಿ ಈಗ ಸಂಯುಕ್ತ ಪಾಟೀಲ್ ಅವರು ಕೂಡ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಬಾಗಲಕೋಟೆಯಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇರುವಂತಹ ಸಂಯುಕ್ತ ಪಾಟೀಲ್ ಅವರು, ಆದರೆ ಅವರ ವೋಟಿಂಗ್ ಇರುವಂತದ್ದು ವಿಜಯಪುರದಲ್ಲಿ. ಸೊ ಹಾಗಾಗಿ ವಿಜಯಪುರದಲ್ಲಿ ಈಗ ಮತದಾನವನ್ನ ಮಾಡಿದ್ದಾರೆ. ಟಿವಿ9ನಲ್ಲಿ ಈಗ ಮತೋತ್ಸವದ ನಾನ್ ಸ್ಟಾಪ್ ಕವರೇಜ್ ಅನ್ನು ತಾವು ನೋಡ್ತಾ ಇದ್ದೀರಿ. 6 ದೃಶ್ಯಗಳನ್ನು ಗಮನಿಸಬಹುದು. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಮತ ಚಲಾವಣೆಯನ್ನ ಮಾಡಿರುವಂತದ್ದು, ಹಾಗೆ ಜಗದೀಶ್ ಶೆಟ್ಟರ್ ತಮ್ಮ ಕುಟುಂಬ ಸಮೇತರಾಗಿ ಬಂದು ಜಗದೀಶ್ ಶೆಟ್ಟರ್ ಕೂಡ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಮತ ಚಲಾವಣೆಯನ್ನ ಮಾಡಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಆನಂದ್ ಸಿಂಗ್, ಸೊ ಈಗ ಫ್ಯಾಮಿಲಿ ಸಮೇತರಾಗಿ ಬಂದಂತಹ ಆನಂದ್ ಸಿಂಗ್ ಅವರು ಕೂಡ ತಮ್ಮ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಹಾಗೆ ಪ್ರಭು ಚೌಹಾಣ್ ಕೂಡ ಮತದಾನವನ್ನ ಮಾಡಿರುವಂತದ್ದನ್ನ ಗಮನಿಸಬಹುದು. ಅವರ ಕುಟುಂಬ ಸಮೇತರಾಗಿ ಅವರು ಕೂಡ ಆಗಮಿಸಿ ಮತ ಚಲಾವಣೆಯನ್ನ ಮಾಡಿದ್ರು.